ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಕನ್ನಡ ವ್ಲಾಗ್ಸ್. ರಾಮನಗರದಲ್ಲಿ ನನ್ನ ಸ್ನೇಹಿತೆ ಒಬ್ಬರು ಒಂದು ಸಲೂನ ಓಪನ್ ಮಾಡಿದರು. ತುಂಬ ದಿನದಿಂದ ಕರೀತಾ ಇದ್ರು ಬಂದು ಒಂದು ಸಲ ಹೋಗಿ ಅಂತ. ಕಾರಣಾಂತರಗಳಿಂದ ನಾನು ಹೋಗೋಕ್ಕಾಗಿರಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಒಂದು 10 ನಿಮಿಷ ಮಾತಾಡ್ಸ್ಕೊಂಡು ಬರೋಣ ಅಂತ ಸಲೂನ್ಗೆ ಹೋಗಿದೆ. ಸಲೂನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾನು ಸ್ವಲ್ಪ ಲೈಟಾಗಿ ಏರ್ ಕಟ್ ಸಹ ಮಾಡಿಸ್ಕೊಂಡು ಆಂದೇವೇ ಹೊರಡಬೇಕಾದ್ರೇ ತಾಜ್ ಹೋಟೆಲಲ್ಲಿ ಊಟನ ಮುಗಿಸ್ಕೊಂಡು ಇಲ್ಲಿ ಕೆಲವೊಂದಷ್ಟು ಬಿದಿರು ಐಟಮ್ಗಳನ್ನ ನೋಡಿದೆ. ನಂಗೆ ತುಂಬಾ ಇಷ್ಟ ಆಯಿತು ಒಂದಷ್ಟು ದಿನದಿಂದ. ಲಾಸ್ಟ್ ಟೈಮ್ ನಾನು ಹೊರಗಡೆ ಹೋದಾಗ ಚಿಬ್ಲಿ ಇಡ್ಲಿನ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ನಾನು ಮನೇಲಿ ಒಂದ್ಸಲ ಟ್ರೈ ಮಾಡೋಣ ಅಂತ, ಸಿಗುತ್ತೆ ಅಂತ ನೋಡೋಣ ಅಂತ ಹೋದ್ವಿ. ಇಲ್ಲಿ ಆಲ್ರೆಡಿ ಸ್ಟಾಕ್ ಇರಲಿಲ್ಲ. ಆರ್ಡ್ರನ್ನ ತೊಗೊಂಡ್ರು, ಒಂದು 3-4 ಡೇಸಲ್ಲಿ ಕೊಡ್ತೀವಿ ಅಂತ. ಅದನ್ನು ಮುಗಿಸ್ಕೊಂಡು ಪಕ್ಕದಲ್ಲೇ ಇರುವಂಥ ವಿಶಾಲ್ ಮಾರ್ಟ್ಗೆ ಬಂದೆ. ನನಗೆ ವಿಶಾಲ್ ಮಾರ್ಟಲ್ಲಿ ಗ್ಲಾಸ್ ಐಟಮ್ಸ್ ತುಂಬಾ ಇಷ್ಟ ಆಗುತ್ತೆ. ಕಿಚನ್ ಆಕ್ಸೆಸರೀಸು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಬೇರೆ ಏನೋ ಐಟಮ್ನ ನಾನು ಇಲ್ಲಿ ಪರ್ಚೇಸ್ ಮಾಡಲ್ಲ. ಮೇಲ್ಗಡೆ ಸ್ವಲ್ಪ ಐಟಮ್ನೆಲ್ಲ ನೋಡಿಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ರಾತ್ರಿ ಊಟಕ್ಕೋಸ್ಕರ ಬೇಳೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಬೇಳೆ ಸಾಂಬಾರು ಕಾಮನಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು. 1 ಅವರ್ ಮೊದಲಿಗೆ ಬೇಳೆನ ತೊಳೆದು ನೆನೆಸಿ ಇಟ್ಕೊಂಡಿನಿ. ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುತ್ತೆ ಈರುಳ್ಳಿ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, 1 ಆಲೂಗೆಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಸೇರಿಸಿ ಚೆನ್ನಾಗಿ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ ತೆಗೆಸ್ಕೊಳ್ಳೋಣ. ನಾವೆಂಥದ್ದೇ ಏರ್ ಕಟ್ನ ಮಾಡಿಸಿದ್ರು ಅಷ್ಟೇ, ನಾವು ಮನೆಗೆ ಬಂದಮೇಲೆ ನಾವೆಲ್ಲ ಹೆಣ್ಮಕ್ಳು ಹೀಗೇನೆ ಅಂತ ಅನಿಸುತ್ತೆ. ಈ ಥರ ಒಂದು ಗಂಟನ್ನ ಕಟ್ಕೊಂಡ್ಬಿಟ್ರೆ ನಮ್ಗೆ ಸಮಾಧಾನ ಅಂತ ಅನಿಸುತ್ತೆ. ನಾನು ಅಷ್ಟೇ ಮನೆಗೆ ಬಂದ ತಕ್ಷಣ ನನ್ನ ಹೇರ್ ಸ್ಟೈಲ್ ಕಂಪ್ಲೀಟಾಗಿ ಈ ಥರನೇ ಚೇಂಜ್ ಆಗಿ ಹೋಗ್ಬಿಟ್ಟಿರುತ್ತೆ. ಒಂದು ಸೈಡು ಬೇಳೆ ಸಾಂಬಾರಿಗೆ ಇಟ್ಟು ಪಕ್ಕದಲ್ಲೇ ರೈಸ್ಗೆ ಇಟ್ಕೊಂಡು ಸ್ವಲ್ಪ ಎಗ್ಗನ್ನು ಸಹ ಬೇಯಿಸ್ಕೊತಾ ಇದ್ದೀನಿ. ಇವತ್ತು ಎಗ್ಗಲ್ಲಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಪ್ಲೈನ್ ಎಗ್ನ ತಿನ್ನೋದ್ರ ಬದಲು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಬೇಳೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆ. ಇದಕ್ಕೆ ಮನೇಲೇ ಮಾಡಿ ಇಟ್ಕೊಂಡಿರುವಂಥ ಸಾಂಬಾರು ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರನ್ನ ಸೇರಿಸಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ 1-2 ಟೊಮೊಟೊನ ಸೇರಿಸ್ಕೊಳ್ಳೋಣ. 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ ತೆಗೆಸ್ಕೊಳ್ಳೋಣ. ನಾನು ಸಾಂಬಾರು ಪೌಡ್ರ್ ಹಾಕಾದ್ಮೇಲೆ ಮತ್ತೆ ಇನ್ನೊಂದು ಸಲ 1 ವಿಸಿಲ್ ತೆಗೆಸ್ಕೊತೀನಿ. ಕುಕ್ಕರ್ ವಿಸಿಲ್ ಸಹ ತಣ್ಣಗಾಗಿದೆ. ಇದಕ್ಕೆ ಪುಟಾಣಿಯಾಗಿ ಒಂದು ಒಗ್ಗರಣೆನ ಸಹ ರೆಡಿ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದ್ರಲ್ಲಾರು ಹಾಕೊಬೋದು. ನಾನು ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, ಸ್ವಲ್ಪ ಸಾಸಿವೆ, ಒಣಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಸೇರಿಸಿ 1-2-3 ನಿಮಿಷಗಳ ಕಾಲ ಸ್ವಲ್ಪ ಲೈಟಾಗಿ ಒಗ್ಗರಣೆನ ಸಹ ರೆಡಿ ಮಾಡ್ಕೊಳ್ಳೋಣ. ಒಬ್ಬೊಬ್ಬರು ಇದಕ್ಕೆ ಇಂಗನ್ನು ಸಹ ಸೇರಿಸ್ತಾರೆ, ನಾನಿಲ್ಲಿ ಇಂಗನ್ನು ಸ್ಕಿಪ್ ಮಾಡಿದ್ದೀನಿ. ಆಲ್ರೆಡಿ ಕೂಗಿಸಿ ಇಟ್ಕೊಂಡಿದ್ದಂಥ ಸಾಂಬಾರಿಗೆ ಒಗ್ಗರಣೆ ಸಹ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೊಂದು ಮಾಡಿದ್ರೆ ಬೇಳೆ ಸಾಂಬಾರು ರೆಡಿನೇ ಆಗೋಗುತ್ತೆ, ತುಂಬಾ ರುಚಿಯಾಗಿ ಸಹ ಇರುತ್ತೆ. ಪಕ್ಕದಲ್ಲಿ ಮತ್ತೊಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ನ ಸೇರಿಸಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಎಗ್ಗನ್ನು ಸೇರಿಸ್ಕೊತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎರಡೂ ಸೈಡು ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಎಗ್ ಬಟರ್ ಫ್ರೈ ರೆಡಿಯಾಗೋಗ್ಬಿಡುತ್ತೆ. ಯಾವಾಗಲೂ ಒಂದೇ ಥರ ಎಗ್ಗನ್ನು ಮಾಡ್ತಾಯಿದ್ರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಅಷ್ಟೇ, ಎರಡೂ ಸೈಡು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಎಗ್ ಬಟರ್ ಫ್ರೈ ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ಸಿಂಪಲ್ ಅನಿಸ್ಬೋದು ನೋಡೋಕ್ಕೆ, ಬಟ್ ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟನ ಹೊರಗಡೆನೇ ಮುಗಿಸ್ಕೊಂಬಂದಿರೋದ್ರಿಂದ ನೈಟ್ ಊಟಕ್ಕೋಸ್ಕರ ಬೇಳೆ ತರಕಾರಿ ಸಾಂಬಾರು ಮತ್ತು ಎಗ್ ಫ್ರೈನ ಮಾಡ್ಕೊಂಡಿದ್ದೆ. ನೈಟ್ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಮತ್ತು ಅಷ್ಟೇ ಸಿಂಪಲಾಗಿ ಸಹ ಇತ್ತು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.